ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಡುಮಮ್ಮಿ ಸಾಫ್ಟ್ವೇರ್. ಈ ವಿಡಿಯೋದಲ್ಲಿ ತಮಗೆ ಆ್ಯಕ್ಚುಲಿ ಎಡುಮಮ್ಮಿ ಸಾಫ್ಟ್ವೇರ್ಲಿ ಬರ್ತಕ್ಕಂಥ ಒಂದು ಮಾಡಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ವಿ. ಆ ಮಾಡಲ್ ಹೆಸರು ಬಂದು ಕಮ್ಯುನಿಕೇಟ್ ಅಂತ. ಈ ಕಮ್ಯುನಿಕೇಟ್ ಅಂತ ಮಾಡಲ್ ಏನಿದೆ, ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನಿಮ್ಮ ರೆಗ್ಯುಲರ್ ನೋಟಿಸ್ ಇರ್ತಕ್ಕಂಥದ್ದು, ಅಲರ್ಟ್ಸ್ ಇರ್ತಕ್ಕಂಥದ್ದು, ಇವೆಲ್ಲ ನೀವು ಸ್ಟೂಡೆಂಟ್ಗಳಿಗೆ, ಪೇರೆಂಟ್ಗಳಿಗೆ ಅಥವಾ ನೀವು ಟೀಚರ್ಸ್ ಸ್ಟಾಫ್ಗಳಿಗೆ ಶೇರ್ ಮಾಡಲಿಕ್ಕೆ, ಸೆಂಡ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಸೊ ಈ ಮಾಡಲಲ್ಲಿ ಬರ್ತಕ್ಕಂಥ ಆಪ್ಷನ್ಸ್ ಬಂದು ನೋಟಿಸ್ ಬೋರ್ಡ್ ಅಂತ ಇದೆ, ಸೆಂಡ್ ಇಮೇಲ್ ಅಂತ ಇದೆ, ಸೆಂಡ್ SMS ಅಂತ ಇದೆ, ಇಮೇಲ್ ಆರ್ SMS ಲಾಗ್ ಅಂತ ಇದೆ, ಶೆಡ್ಯೂಲ್ ಇಮೇಲ್ ಅಂತ ಇದೆ, ಲಾಗಿನ್ ಸೆಂಡ್ ಅಂತ ಇದೆ, ಮತ್ತು ಇಮೇಲ್ ಟೆಂಪ್ಲೇಟ್ ಆ್ಯಂಡ್ SMS ಟೆಂಪ್ಲೇಟ್ ಅಂತ ಇಷ್ಟೊಂದು ಆಪ್ಷನ್ಸನ್ನು ಬರ್ತಾ ಇದೆ. ಇಲ್ಲಿ SMS ಮತ್ತು ಇಮೇಲ್ಸ್ ಮಾತ್ರ ಇದೆ. ಯಾರಿಗಾದರೂ ಕಸ್ಟಮೈಸ್ಡ್ ವಾಟ್ಸಪ್ ಮೆಸೇಜ್ ಬೇಕು ಅಂದರೆ ಅದು ಕೂಡ ನಾವು ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ. ಅದು ಯಾರಿಗೆ ವಾಟ್ಸಪ್ ನೋಟಿಫಿಕೇಷನ್ ಕಳಿಸೋದು ಯಾರಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ಸ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕರೆ ಮಾಡಿ ನಿಮಗೆ ಅದು ಆ್ಯಡ್ ಆನ್ಸನ್ನು ಮಾಡಿಕೊಡ್ತೀವಿ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥದ್ದು, ಇಲ್ಲಿ ನೋಟಿಸ್ ಬೋರ್ಡ್ ಅಂತ ಏನು ಆಪ್ಷನ್ ಇದೆ, ಈ ನೋಟಿಸ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೋ ಒಂದು ನೋಟಿಸನ್ನು ಅಲರ್ಟ್ ಮಾಡಲಿಕ್ಕೆ ಒಂದು ಮೆಸೇಜನ್ನು ನೀವು ಪಾಸ್ ಮಾಡ್ತೀರಾ. ಆ ಡಾಕ್ಯುಮೆಂಟ್ ಇರ್ಬೋದು, ಯಾವುದೇ ಮೆಸೇಜ್ ಇರ್ಬೋದು, ಯಾವುದೇ ಎಕ್ಸಾಮ್ ಅಲರ್ಟ್ಸ್ ನೋಟಿಸ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ನ ನೀವು ಇಲ್ಲಿ ಕೊಡ್ಬೋದಾಗಿದೆ. ಇಲ್ಲಿ ಯಾವುದೇ ಒಂದು ನೋಟಿಸ್ ಬೋರ್ಡಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಯಾವುದೇ ಒಂದು SMS ಮುಖಾಂತರ ಆಗಲಿ ಅಥವಾ ಯಾವುದೋ ಒಂದು ಪೆನಲಲ್ಲಿ ಹೋಗೋದಿಲ್ಲ. ನಿಮ್ಮ ಒಂದು ಲಾಗಿನ್ ಏನು ಯೂಸರ್ ಪೆನಲ್ಲಿ ಇರುತ್ತೆ, ಸ್ಟೂಡೆಂಟು ತಮ್ಮ ಒಂದು ಪೆನಲಲ್ಲಿ ಲಾಗಿನ್ ಆಗಿಬಿಟ್ಟು ಅವರು ಯೂಸರ್ ಡ್ಯಾಶ್ ಬೋರ್ಡಲ್ಲಿ ನೋಡಿದರೆ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಕಾಣಿಸುತ್ತೆ. ಅಥವಾ ಸ್ಟಾಫ್ ಇರ್ಬೋದು, ಸ್ಟಾಫ್ ಲಾಗಿನ್ ಡೀಟೇಲ್ಸಲ್ಲಿ ಸ್ಟಾಫ್ ಲಾಗಿನ್ ಆಗಿ ಅವರ ಒಂದು ಪ್ರೊಫೈಲಲ್ಲಿ ನೋಟಿಸನ್ನು ಅಲರ್ಟ್ ನೋಡ್ಬೋದಾಗಿದೆ. ಸೊ ಅದು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಜಸ್ಟ್ ನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಕಂಪೋಸ್ ನ್ಯೂ ಮೆಸೇಜ್ ಅಂತ ಆಪ್ಷನ್ ಬರ್ತಾ ಇದೆ. ಸೊ ನಿಮಗೆ ಯಾವ ಒಂದು ಟೈಟಲ್ ಕೊಡಬೇಕು ಆ ಟೈಟಲ್ ಕೊಡಿ. ಹಾಗೆ ಇದು ನೋಟಿಸ್ ಡೇಟ್ ಅಂತ ಇದೆ ಮತ್ತು ಪಬ್ಲಿಷ್ ಆನ್ ಅಂತ ಇದೆ. ಎರಡು ಡೇಟ್ ಇದೆ. ಯಾವ ಡೇಟಲ್ಲಿ ನೀವು ನೋಟಿಸನ್ನು ಅಲರ್ಟ್ ಮಾಡ್ತಾಯಿದ್ರಿ, ಇದು ಯಾವಾಗ ಪಬ್ಲಿಷ್ ಆಗಬೇಕು ಅನ್ನೋದು ಕೂಡ ನೀವು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು PDF ಅಟ್ಯಾಚ್ಮೆಂಟ್ ಏನಾದರೂ ಇದ್ದರೆ, ಡಾಕ್ಯುಮೆಂಟ್ ಏನಾದರೂ ಅಟ್ಯಾಚ್ಮೆಂಟ್ ಮಾಡಬೇಕು ಅಂದರೆ ಅದು ಕೂಡ ನೀವು ಅಟ್ಯಾಚ್ಮೆಂಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಅದ್ರ ಕೆಳಗಡೆ ಬಂದು ಮೆಸೇಜ್ ಅಂತ, ಈ ಮೆಸೇಜಲ್ಲಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಮೆಸೇಜನ್ನು ಟೈಪ್ ಮಾಡಬೇಕಾಗತ್ತೆ. ಸೊ ಏನು ಪರ್ಪಸ್ ಇದೆ, ನೀವು ಏನು ಬೇಕಾದರೂ ಟೈಪ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಕಾಣಿಸ್ತಕ್ಕಂಥ ಒಂದು ಏನು ಮೆಸೇಜ್ ಟು ಅಂತ ಆಪ್ಷನ್ ಕಾಣಿಸ್ತಾ ಇದೆ, ಸ್ಟೂಡೆಂಟ್ ಅಂತಂದರೆ ಕಂಪ್ಲೀಟ್ ನಿಮ್ಮ ಸಾಫ್ಟ್ವೇರಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಎಂಟ್ರಿ ಆಗಿದ್ದಾರೆ ಅಷ್ಟು ಸ್ಟೂಡೆಂಟ್ಗಳಿಗೆ ಹೋಗಿಬಿಡುತ್ತೆ. ಹಾಗೆ ಪೇರೆಂಟ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪೇರೆಂಟ್ಸ್ ಅಂತ ಹೋಗುತ್ತೆ. ಇದೇ ಥರ ನೀವು ಎಲ್ಲರಿಗೆ ನೋಟಿಸನ್ನು ಕಳಿಸ್ಬೋದಾಗಿದೆ. ಇಲ್ಲಿ ಜಸ್ಟ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ಟುಮಾರೋ ಈಸ್ ಹಾಲಿಡೇ ಅಂತ ನೀವು ನೋಟಿಸ್ ಕಳಿಸಿದ್ರಿ. ನಾವು ಬೇಕಾದರೆ ಯಾರ್ದೋ ಒಂದು ಸ್ಟೂಡೆಂಟ್ ಪ್ರೊಫೈಲ್ ಕೂಡ ಲಾಗಿನ್ ಆಗಿ ನೋಡ್ಬೋದು ಯಾವ ಥರ ಇದು ನೋಟಿಸ್ ಬೋರ್ಡ್ ಕಾಣಿಸ್ತಾ ಇದೆ ಅನ್ನೋದು. ಸೊ ನೋಡ್ಬೋದು, ಇಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಸೆಕೆಂಡ್ ಒನ್ ಚೂಸ್ ಮಾಡೋಣ. ಇವರ ಒಂದು ಲಾಗಿನ್ ಡೀಟೇಲ್ಸ್ ನೋಡಬೇಕು ಅಂತಂದರೆ ನೀವು ರಿಪೋರ್ಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ಸ್ಟೂಡೆಂಟ್ ಇನ್ಫಾರ್ಮೇಷನ್ಸಲ್ಲಿ ಸ್ಟೂಡೆಂಟ್ ಲಾಗಿನ್ ಕ್ರೆಡೆನ್ಷಿಯಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಯಾವ ಕ್ಲಾಸೆಲ್ಲ ಸ್ಟೂಡೆಂಟ್ ಬೇಕು ಸೆಕ್ಷನ್ ಸೆಲೆಕ್ಟ್ ಮಾಡಿ ನಿಮಗೆ ಪ್ರತಿಯೊಂದು ಸ್ಟೂಡೆಂಟ್ದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸಿಗುತ್ತೆ. ಸೊ ಯೂಸರ್ ನೇಮ್ ಬಂದು ಇಲ್ಲಿ ಸ್ಟೂಡೆಂಟ್ STD1 ಅಂತ ಇದೆ. ಸೊ ನಾನು ಜಸ್ಟ್ ಯೂಸರ್ ಪೆನಲ್ಲಿಂದ ಲಾಗಿನ್ ಆಗ್ತೀನಿ. ಅದು ಇನ್ಕಾಗ್ನಿಟಿವ್ ಮೋಡು, ಯಾಕಂದರೆ ಸೇಮ್ ಪೆನಲಲ್ಲಿ ನ್ಯೂ ಟ್ಯಾಬಲ್ಲಿ ಓಪನ್ ಆಗಲ್ಲ. ಸೊ ಬೇರೆ ಸಿಸ್ಟಮರ್ ಆದರೂ ಇರಬೇಕು, ಬೇರೆ ಮೊಬೈಲ್ ಯಾರಾದರೂ ಇರಬೇಕು, ಅಥವಾ ನೀವು ಇನ್ಕಾಗ್ನಿಟಿವ್ ಮೋಡಲ್ಲಿ ಓಪನ್ ಮಾಡಿ ಯೂಸರ್ ಓಪನ್ ಮಾಡ್ಬೋದು. ಯಾಕಂದರೆ ಅಡ್ಮಿನ್ ಬೇರೆ ನ್ಯೂ ಟ್ಯಾಬಲ್ಲಿ ಓಪನ್ ಆಗಿದೆ. ಸೊ ಇದನ್ನು ಇನ್ಕಾಗ್ನಿಟಿವ್ ಮೋಡಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಸ್ಟೂಡೆಂಟ್ ಯೂಸರ್ ನೇಮ್ ಪ್ಲೇಸಲ್ಲಿ ಯೂಸರ್ ನೇಮ್ ಹಾಕ್ತಾಯಿದ್ದು, ಹಾಗೆ ಪಾಸ್ವರ್ಡ್ ಪ್ಲೇಸಲ್ಲಿ ಪಾಸ್ವರ್ಡನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸೈನ್ ಇನ್ ಅಂತ ಕೊಡ್ತೀನಿ. ಈ ಸೈನ್ ಇನ್ ಅಂತ ಕೊಟ್ಟ ತಕ್ಷಣ ನೋಡಿ, ಇಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಓಪನ್ ಆಯಿತು. ರೈಟ್ ಸೈಡ್ ಮೇಲ್ಗಡೆ ನೋಟಿಸ್ ಬೋರ್ಡ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಈ ನೋಟಿಸ್ ಬೋರ್ಡಲ್ಲಿ ನಿಮಗೆ ನಾವು ಟೈಪ್ ಮಾಡಿರ್ತಕ್ಕಂಥ ನೋಟಿಸ್ ಏನು ಕಾಣಿಸ್ತಾ ಇದೆ, ಇದು ಸ್ಟೂಡೆಂಟ್ ಪೆನಲಲ್ಲಿ ಕಾಣಿಸ್ತಾ ಇದೆ. ಸೊ ಈ ಥರ ಒಂದು ನೋಟಿಸನ್ನು ಸ್ಟೂಡೆಂಟ್ಗಳ ಪೆನಲ್ಗೆ ಹೋಗಿಬಿಡುತ್ತೆ. ಸೊ ಇದಕ್ಕೆ ನೀವು ಯಾವುದೇ ಥರ ಚಾರ್ಜಸ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪೆನಲ್ಲಿಂದ ಯೂಸರ್ ಪೆನಲಲ್ಲಿ ಅವರಿಗೆ ಹೋಗುತ್ತೆ.
ಸೊ ಈ ಥರ ಇದು ಒಂದು ನೋಟಿಸ್ ಬೋರ್ಡ್ ಯೂಸ್ ಆಗುತ್ತೆ ಕಮ್ಯುನಿಕೇಟಲ್ಲಿ. ಸೆಂಡ್ ಇಮೇಲ್ ಅಂತ, ಸೊ ಈ ಸೆಂಡ್ ಇಮೇಲ್ ಅಂತಂದರೆ, ಸೊ ಕಂಪ್ಲೀಟ್ ಸ್ಟೂಡೆಂಟ್ ಏನು ರಿಜಿಸ್ಟ್ರೇಷನ್ ಮಾಡಿರ್ತೀರ ಪ್ರತಿಯೊಬ್ಬರಿಗೆ ಇಮೇಲ್ ಐ ಡಿ ಕೊಡಬೇಕು. ಇಮೇಲ್ ಐ ಡಿ ಈಸ್ ಮ್ಯಾಂಡೇಟರಿ. ಸೊ ಆ ಮ್ಯಾಂಡೇಟರಿ ಇರತಕ್ಕಂಥ ಫೀಲ್ಡಲ್ಲಿ ನೀವು ಪ್ರತಿಯೊಬ್ಬರದ್ದು ಇಮೇಲ್ ಐ ಡಿ ಟೈಪ್ ಮಾಡಿರ್ತೀರ. ಸೊ ಆ ಇಮೇಲ್ ಐ ಡಿಗೆ ನೀವು ಏನಾದರೂ ಮೆಸೇಜ್ ಕಳಿಸ್ಬೇಕು ಅಂತಂದರೆ ಇಲ್ಲಿ ನೀವು ಕಳಿಸ್ಬೋದಾಗಿದೆ. ಅದ್ರ ಜೊತೆಗೆ ಕೆಳಗಡೆ ಏನಾದರೂ ಟೆಂಪ್ಲೇಟ್, ನೀವು ಪ್ರೀ ಡಿಫೈನ್ಡ್ ಟೆಂಪ್ಲೇಟ್ಸ್ ಏನಾದರೂ ರೆಡಿ ಮಾಡ್ಕೊಳ್ಬೇಕು ಅಂತಂದರೆ, ಸೊ ಕೆಳಗಡೆ ಇಮೇಲ್ ಟೆಂಪ್ಲೇಟ್ ಇದೆ, SMS ಟೆಂಪ್ಲೇಟ್ ಇದೆ. ನೀವು ಪ್ರೀ ರೆಕಾರ್ಡೆಡ್ ಮೆಸೇಜ್ ಎವ್ರಿ ಟೈಮ್ ನೀವು ಟೈಪ್ ಮಾಡೋ ಅವಶ್ಯಕತೆ ಬೀಳಬಾರ್ದು ಅಂದರೆ ಟೆಂಪ್ಲೇಟ್ ಕೂಡ ನೀವು ರೆಡಿ ಮಾಡ್ಕೊಳ್ಬೋದು. ಹಾಗೆ ಜಸ್ಟ್ ಅಟ್ಯಾಚ್ಮೆಂಟ್ ಇದ್ದರೆ ಅಟ್ಯಾಚ್ಮೆಂಟು, ಅಥವಾ ಇಲ್ಲ ಅಂತಂದರೆ ಜಸ್ಟ್ ಮೆಸೇಜ್ ಸೇವ್ ಕೊಟ್ಟರೆ ಆ ಟೆಂಪ್ಲೇಟ್ ರೆಡಿ ಆಗುತ್ತೆ ಮತ್ತು ಆ ಫ್ಯೂಚರ್ ಪರ್ಪಸ್ ಕೂಡ ನೀವು ಅದು ಯೂಸ್ ಮಾಡ್ಕೊಳ್ಬೋದು. ಇವಾಗ ಸೆಂಡ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಟೆಂಪ್ಲೇಟ್ಸನ್ನು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ, ಟೈಟಲ್ ಬರುತ್ತೆ. ಜಸ್ಟ್ ನೀವು ಯಾರಿಗೆ ಕಳಿಸ್ಬೇಕು ಅಷ್ಟೇ ಸೆಲೆಕ್ಟ್ ಮಾಡಿದರೆ ಸಾಕು. ಜಸ್ಟ್ ಇಂಡಿವಿಜುವಲ್ ಕಳಿಸ್ಬೇಕಂದ್ರೆ ಇಂಡಿವಿಜುವಲ್ ಕಳಿಸ್ಬೋದು, ಗ್ರೂಪ್ ವೈಸ್ ಕಳಿಸ್ಬೇಕಂದ್ರೆ ಗ್ರೂಪ್ ವೈಸ್ ಕಳಿಸ್ಬೋದು, ಅಥವಾ ಕ್ಲಾಸ್ ವೈಸ್ ಕಳಿಸ್ಬೇಕಂದ್ರೂ ಕ್ಲಾಸ್ ವೈಸ್ ಕೂಡ ಕಳಿಸ್ಬೋದಾಗಿದೆ. ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಸೆಕ್ಷನ್ಸು, ಕ್ಲಾಸು ಕೂಡ ನೀವು ಸೆಲೆಕ್ಟ್ ಮಾಡಿ ಇಂಡಿವಿಜುವಲ್ ಕ್ಲಾಸ್ಗೆ ಯಾವುದಾದ್ರು ನೋಟಿಸ್ ಕಳಿಸ್ಬೋದು, ಪರ್ಟಿಕ್ಯುಲರ್ ಪರ್ಸನ್ಸ್ಗೆ ನೀವು ಕಳಿಸ್ಬೋದು. ನೀವು ಯಾವ ಥರ ಬೇಕಾದರೂ ಇಲ್ಲಿ ಅಲರ್ಟ್ಸನ್ನು ನೋಡ್ಬೋದು. ಹಾಗೆ ಲಾಸ್ಟಲ್ಲಿ ಟುಡೇಸ್ ಬರ್ಡೇ ಕೂಡ ಆಪ್ಷನ್ ಇದೆ. ಸೊ ಯಾರಾದರೂ ಸ್ಟೂಡೆಂಟ್ಗಳಿಗೆ ತಮ್ಮ ಬರ್ಡೇ ವಿಶಸ್ ತಮ್ಮ ಸ್ಕೂಲು ಅಥವಾ ಕಾಲೇಜ್ ಕಡೆಯಿಂದ ಒಂದು ವಿಶನ್ನು ಹೋಗಬೇಕು ಅಂದರೆ ಟುಡೇಸ್ ಬರ್ಡೇ ಅಂತ ಸೆಲೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ಈ ಡೇಟಲ್ಲಿ ಯಾರ ಒಂದು ಬರ್ಡೇ ಇರುತ್ತೆ ಅವರಿಗೆ ಒಂದು ಮೆಸೇಜ್ ಕೂಡ ಹೋಗುತ್ತೆ. ಬರ್ತ್ಡೇ ಒಂದು ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡಿ ಟುಡೇಸ್ ಬರ್ಡೇಗೆ ಸೆಲೆಕ್ಟ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿದ್ರೆ ಒಂದು ಟೆಂಪ್ಲೇಟ್ ಕಂಟೆಂಟ್ ಏನು ರೆಡಿ ಮಾಡಿರ್ತೀರ ವಿಶೇಷು ಆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಅವರಿಗೆ ಹೋಗುತ್ತೆ. ಸೊ ಒಂದು ಪ್ರಾಪರಾಗಿ ಒಂದು ಮೆಸೇಜ್ ಕೂಡ ಅವರು ಒಂದು ಸ್ಯಾಟಿಸ್ಫ್ಯಾಕ್ಷನ್, ಸೊ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಮಗೆ ಒಂದು ಬರ್ಡೇ ವಿಶ್ ಕೂಡ ನಮಗೆ ಬಂದಿದೆ ಅನ್ನೋದು ಅವ್ರಿಗೊಂದು ಕ್ಲಾರಿಟಿ ಬರುತ್ತೆ. ಸೊ ಇದೇ ಥರ ಈ ಜಸ್ಟ್ ಸೆಂಡ್ SMS ಇದೆ, ಸೆಂಡ್ ಇಮೇಲ್ ಇದೆ. ಸೊ ಎರಡೂ ಆಪ್ಷನ್ಸ್ ಇದೆ. ಬಟ್ ತಮ್ಮ ಒಂದು ಹೋಸ್ಟಿಂಗ್ ಪ್ರೊವೈಡರ್ ಏನಿರ್ತಾರೆ ಆ ಹೋಸ್ಟಿಂಗ್ ಪ್ರೊವೈಡರ್ ಕಡೆಯಿಂದ ನಿಮಗೆ SMTP ಸೆಟ್ಟಿಂಗ್ಸ್ ಏನಿರುತ್ತೆ ನಿಮಗೆ ಫ್ರೀಯಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಿಮ್ಮ ಹೋಸ್ಟಿಂಗ್ ಏನು ಪರ್ಚೇಸ್ ಮಾಡಿರ್ತೀರಿ ಆ ಹೋಸ್ಟಿಂಗ್ ಕಡೆಯಿಂದ ನಿಮಗೆ ಆ ಅಮೌಂಟ್ ಸೇವ್ ಆಗುತ್ತೆ. ಆದರೆ SMSಗೆ SMTP ಥರ ಯಾವುದೇ ಸೆಟ್ಟಿಂಗ್ಸ್ ಕೊಡೋದಿಲ್ಲ. ಸೊ ಅದಕ್ಕೆ ನೀವು ಸಪ್ರೇಟಾಗಿ ಒಂದು ಬಲ್ಕ್ SMS ಪರ್ಚೇಸ್ ಮಾಡಬೇಕಾಗತ್ತೆ. ಬಲ್ಕ್ SMS ಇಂಡಿಯಾದಲ್ಲಿ ಯಾರಾದರೂ ಕಳಿಸ್ಬೇಕು ಅಂದರೆ ಗೌರ್ಮೆಂಟ್ ಕಡೆಯಿಂದ DLT ರಿಜಿಸ್ಟ್ರೇಷನ್, ಈ DLT ರಿಜಿಸ್ಟ್ರೇಷನ್ ಅನ್ನೋದು ಕಂಪಲ್ಸರಿ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೀವು SMS ಕಳಿಸ್ಬೇಕು, ಬಲ್ಕಲ್ಲಿ ಯಾವುದೇ ಒಂದು ಅಲರ್ಟನ್ನು ಕಳಿಸ್ಬೇಕು ಅಂತಂದರೆ ಸೊ SMS ಅಲ್ಲಿ ನಿಮಗೆ ಕಂಪಲ್ಸರಿ DLT ರಿಜಿಸ್ಟ್ರೇಷನ್ ಆಗಲೇಬೇಕು. ಅದ್ರ ಜೊತೆಗೆ ಪ್ರತಿಯೊಂದು ಟೆಂಪ್ಲೇಟ್ನ ಅಪ್ರೂವಲ್ ಕೂಡ ತೊಗೊಳ್ಬೇಕಾಗತ್ತೆ DLT ಕಡೆಯಿಂದ. ಸೊ ಟೆಂಪ್ಲೇಟ್ ಅಪ್ರೂವ್ ತೊಗೊಂಡು ಅದನ್ನು ಒಂದು ನೀವು ಟೆಂಪ್ಲೇಟ್ ID ಇರುತ್ತೆ, ಹೆಡರ್ ಟೆಂಪ್ಲೇಟ್ ಇರುತ್ತೆ, ಸೆಂಡರ್ ID ಇರುತ್ತೆ, ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಅಪ್ಡೇಟ್ ಮಾಡಿದರೆ ನೀವು ಯಾವ ಒಂದು ಬಲ್ಕ್ SMS ಕಂಪನಿ ಕಡೆಯಿಂದ ಸರ್ವಿಸ್ ತೊಗೊಳ್ತಿರೋ ಅವ್ರ ಕಡೆಯಿಂದ ಕೂಡ ಒಂದು API ಸೆಟ್ಟಿಂಗ್ ಇರುತ್ತೆ. ಅವರು ಕೂಡ ಒಂದು API ಜಸ್ಟ್ ಲಾಗಿನ್ ಡೀಟೇಲ್ಸ್ ಇಲ್ಲಿ ಹಾಕಿದರೆ ನಮ್ಮ ಒಂದು ಸಾಫ್ಟ್ವೇರ್ ಕಡೆಯಿಂದ ಆಟೋಮೆಟಿಕ್ಕಾಗಿ SMS ಹೋಗ್ತಕ್ಕಂಥದ್ದು, ಲೈಕ್ ಅಟೆಂಡೆನ್ಸ್ ಇರ್ಬೋದು, ಅದೇ ಥರ ಅಡ್ಮಿಷನ್ ಆಗಿರ್ಬೋದು, ಫೀಸ್ ರಿಮೈಂಡರ್ ಆಗ್ಬೋದು, ಈ ಪ್ರತಿಯೊಂದು ಆಟೋಮೆಟಿಕ್ ಬ್ಯಾಕ್ ಎಂಡಲ್ಲಿ ಆಗ್ತಾ ಇರುತ್ತೆ. ಲೈಕ್ ಹೆಂಗೆ ಅಂತಂದರೆ, ಸೊ ಇವತ್ತು ಯಾರಾದರೂ ಸ್ಟೂಡೆಂಟ್ ಇರ್ಬೋದು, ಅವರಿಗೆ ಅವರು ಆಬ್ಸೆಂಟ್ ಇದ್ದಾರೆ ಅಂದ್ಕೊಳ್ಳಿ, ಆಬ್ಸೆಂಟ್ ಇರ್ತಕ್ಕಂಥ ನೋಟಿಸನ್ನು ಪೇರೆಂಟ್ಸ್ಗೆ ಹೋಗಿಬಿಡುತ್ತೆ. ಪೇರೆಂಟ್ಸ್ಗೆ ಒಂದು ಯಾವ ಒಂದು ಟೆಂಪ್ಲೇಟ್ ನೀವು ರೆಡಿ ಅಪ್ರೂವ್ ತೊಗೊಂಡ್ಬಿಡ್ತಾರೋ ಅದೇ ಟೆಂಪ್ಲೇಟು ಇಲ್ಲಿ ಜಸ್ಟ್ ನೋಟಿಫಿಕೇಷನ್ಸಲ್ಲಿ ಹಾಕಿದರೆ ಸೊ ಅದು ಅವರ ಪೇರೆಂಟ್ ಮೊಬೈಲ್ಗೆ ಹೋಗುತ್ತೆ. ಇದರಿಂದ ಒಂದು ಯಾರಾದರೂ ಕ್ಲಾಸನ್ನು ಬಂಕ್ ಮಾಡ್ತಕ್ಕಂಥ ಒಂದು ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಈಸಿಲಿ ಅವ್ರ ಪೇರೆಂಟ್ಗೆ ಇನ್ಫಾರ್ಮೇಷನ್ಸ್ ಹೋಗುತ್ತೆ. ಸೊ ಅದೇ ಥರ ಇಮೇಲ್ಸ್ ಇರ್ಬೋದು, ವಾಟ್ಸಪ್ ಇರ್ಬೋದು ಮತ್ತು SMS ಇರ್ಬೋದು. ಈ ಮೂರು ಸೆಟ್ಟಿಂಗ್ಸ್ನ ನೀವು ಇಲ್ಲಿ ಕಸ್ಟಮೈಸೇಷನ್ ಮಾಡ್ಕೋಬೋದು. ಇಲ್ಲಿ ಬೈ ಡಿಫಾಲ್ಟ್ ನಮ್ಮ ಒಂದು ಬೇಸಿಕ್ ಮಾಡ್ಯೂಲಲ್ಲಿ ನಿಮಗೆ SMS ಆ್ಯಂಡ್ ಇಮೇಲ್ ಇರುತ್ತೆ. ಬಟ್ ಯಾರಾದರೂ ಒಂದು ವಾಟ್ಸಪ್ ಕೂಡ ಸರ್ವಿಸ್ ಬೇಕು ಅಂದ್ಕೊಂಡಿದ್ರೆ ನೀವು ಅದು ಸಪ್ರೇಟಾಗಿ ಆ್ಯಡ್ ಆನ್ಸ್ ಇರುತ್ತೆ. ಅದರ ಪ್ರಕಾರ ಅದು ಕೂಡ ನಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀವಿ ವಾಟ್ಸಪ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು. ಅದರ ಜೊತೆಗೆ ಜಸ್ಟ್ ನೀವು
ಪರ್ಚೇಸ್ ಮಾಡ್ತಕ್ಕಂಥ SMS ಇರ್ಬೋದು. ಇಲ್ಲಿ ನಮ್ಮ ಸಾಫ್ಟ್ವೇರಲ್ಲಿ ಒಂದು ಬೇರೆ ಬೇರೆ ಕಂಪನಿಗಳು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಒಂದು ಬಲ್ಕ್ SMS ಪ್ರೊವೈಡ್ ಮಾಡ್ತಕ್ಕಂಥ ಕಂಪನಿಗಳು. ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಬಲ್ಕ್ SMS ಕಂಪನಿ ಜೊತೆ ನೀವು ತೊಗೋಬೇಕಂತ ಏನಿಲ್ಲ, ಅಲ್ಲಿ ಕಸ್ಟಮ್ ಕೂಡ ನೀವು ತೊಗೊಳ್ಬೋದು, ಅಥವಾ ನೀವು ಕಸ್ಟಮ್ ಪೆನಲ್ ಕೂಡ ಮಾಡಿಕೊಂಡ್ರೆ ನೀವು ಅಲ್ಲಿಂದ ಕೂಡ ನೀವು ಒಂದು SMS ಕಳಿಸ್ಬೋದಾಗಿದೆ. ಇಲ್ಲಾಂದರೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಕಂಪನಿಗಳ ಲಿಸ್ಟ್ ಇದೆ, ಆ ಕಂಪ್ನಿಗಳ ಲಿಸ್ಟಲ್ಲಿ ನೀವು ಯಾವುದೇ ಒಂದು ಕಂಪನಿಯಿಂದ ನಿಮಗೆ ಬಜೆಟಲ್ಲಿ ಬರ್ತಕ್ಕಂಥ ಒಂದು ಲಿಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಪ್ರೊವೈಡರ್ ಕಡೆಯಿಂದ ನೀವು ಒಂದು SMS ಪರ್ಚೇಸ್ ಮಾಡಿ ಇಲ್ಲಿ ಇಂಟಿಗ್ರೇಷನ್ ಮಾಡ್ಕೊಳ್ಳಿ, ನಿಮಗೆ ಒಂದು SMS ಕಳಿಸ್ಲಿಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಇಲ್ಲಿ ಆ್ಯಡ್ ಟೆಂಪ್ಲೇಟ್ ಅಂತ SMS ಟೆಂಪ್ಲೇಟ್ ನಾವು SMS ರಿಲೇಟೆಡ್ ಕೂಡ ನೀವು ಇಲ್ಲಿ ಟೆಂಪ್ಲೇಟನ್ನು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ಸೆಂಡ್ ಮಾಡಲಿಕ್ಕೆ ಜಸ್ಟ್ ಟೆಂಪ್ಲೇಟ್ಸ್ ಎಲ್ಲ ಸಿಮಿಲರ್ಲಿ ಇಮೇಲ್ಸ್ ಯಾವ ಥರ ಸೆಂಡ್ ಮಾಡಿದರೆ ಅದೇ ಥರ. ಸೊ ಇನ್ ಕೇಸ್ ಯಾರಾದರೂ ಮೊಬೈಲ್ ಆ್ಯಪನ್ನು ಪರ್ಚೇಸ್ ಮಾಡಿದರೆ, ಮೊಬೈಲ್ ಆ್ಯಪ್ ಕೂಡ ಇದೆ, ಆ್ಯಂಡ್ರಾಯ್ಡ್ ಆ್ಯಪ್ ಬೇಕಂತಂದರೆ ಅವರಿಗೆ ಕೂಡ ನೋಟಿಫಿಕೇಷನ್ಸ್ ಹೋಗುತ್ತೆ, ಪುಷ್ ನೋಟಿಫಿಕೇಷನ್ಸ್ ಇರುತ್ತೆ. ಅಲ್ಲಿ ಆ ಪುಷ್ ನೋಟಿಫಿಕೇಷನ್ಸ್ ಕೂಡ ಇಲ್ಲಿ ಮೊಬೈಲ್ ಆ್ಯಪ್ ಅಂತ ಸೆಲೆಕ್ಟ್ ಮಾಡಿದರೆ ಪುಷ್ ನೋಟಿಫಿಕೇಷನ್ಸ್ ಯಾರು ಸ್ಟೂಡೆಂಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾರೋ ಅವರಿಗೆ ಒಂದು ಪುಷ್ ನೋಟಿಫಿಕೇಷನ್ ಹೋಗುತ್ತೆ. ಅಲ್ಲಿ ಸೊ ನೋಡಿ ಇಲ್ಲಿ ಜಸ್ಟ್ DLT ರಿಜಿಸ್ಟ್ರೇಷನ್ಸ್ನಲ್ಲಿ ಬೇರೆ ಬೇರೆ ಕಂಪನಿ ಟೆಲಿಕಾಮ್ ಕಂಪನಿಯಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ನಾನು ಒಂದು ಜಿಯೋ ಕಡೆಯಿಂದ ಯಾವ ಥರ ರಿಜಿಸ್ಟ್ರೇಷನ್ ಇರುತ್ತೆ, ಅವ್ರ ಪೆನಲ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಜಸ್ಟ್ ತೋರಿಸ್ತೀನಿ ಲಾಗಿನ್ ಆಗಿ. ಇವಾಗ ಪ್ರೆಸೆಂಟ್ಲಿ ಒಂದು ಪ್ರಿನ್ಸಿಪಲ್ ಎಂಟಿಟಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಯೂಸರ್ ನೇಮ್ ಇಮೇಲ್ ID ಕೊಟ್ಟು ಒಂದು ಸಬ್ಮಿಟ್ ಮಾಡಿದ್ರೆ ನಾನು ಜಸ್ಟ್ ಒಂದು OTP ಹೋಗುತ್ತೆ. ನಿಮ್ಮ ನಂಬರ್ಗೆ ಯಾವ ಅಪ್ರೂವಲ್ ತೊಗೊಳ್ತೀರಾ ಸೆಂಟ್ರ್ ಜಸ್ಟಿಗೆ OTP ಹೋಗುತ್ತೆ, ಅದು ಜಸ್ಟ್ ಕನ್ಫರ್ಮ್ ಮಾಡಿ ಕ್ಲೋಸ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗಿದೆ. ಪ್ರಿನ್ಸಿಪಲ್ ಎಂಟಿಟಿ ID ಇದೆ, ಜಸ್ಟ್ ಟೆಂಪ್ಲೇಟ್ಸ್ ಇದೆ, ಪ್ರತಿಯೊಂದಿದೆ. ಇಲ್ಲಿ ಜಸ್ಟ್ ಟೆಂಪ್ಲೇಟ್ ನಾನು ತೋರಿಸ್ತೇನೆ ನಿಮಗೆ. SMS ಕಂಟೆಂಟ್ ಟೆಂಪ್ಲೇಟ್ ಅಂತ ಅಪ್ರೂವ್ಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ರಿಕ್ವೆಸ್ಟೆಡ್, ರಿಜೆಕ್ಟೆಡ್ ಆ್ಯಂಡ್ ರಿಜಿಸ್ಟರ್ಡ್ ಅಂತ ಇದೆ ನೋಡಿ. ರಿಜಿಸ್ಟರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಟೆಂಪ್ಲೇಟ್ ID ಕಾಣಿಸ್ತಾ ಇದೆ, ಹಾಗೆ ಟೆಂಪ್ಲೇಟ್ ನೇಮ್ ಕಾಣಿಸ್ತಾ ಇದೆ, ಹಾಗೆ ಟೆಂಪ್ಲೇಟ್ ಮೆಸೇಜ್ ಕಂಟೆಂಟ್ ಕೂಡ ಕಾಣಿಸ್ತಾ ಇದೆ. ಸೊ ಆ ಒಂದು ಟೆಂಪ್ಲೇಟನ್ನು ನಾವು ಇಲ್ಲಿ ಜಸ್ಟ್ ಇಲ್ಲಿ ಜಸ್ಟ್ ಟೆಂಪ್ಲೇಟ್ ಐಡಿಯನ್ನು ಟೆಂಪ್ಲೇಟ್ ID ಪ್ಲೇಸಲ್ಲಿ ಟೆಂಪ್ಲೇಟ್ ID ಹಾಕಿ, ಟೈಟಲ್ ಪ್ಲೇಸಲ್ಲಿ ಟೆಂಪ್ಲೇಟ್ ನೇಮ್ ಹಾಕಿ, ಜಸ್ಟ್ ಕಂಪೋಸ್ ನೇಮಲ್ಲಿ ಮೆಸೇಜ್ ಬಾಕ್ಸಲ್ಲಿ ಮೆಸೇಜ್ ನಿಮಗೆ ಏನು ಅಪ್ರೂವ್ಡ್ ಮೆಸೇಜ್ ಇರುತ್ತೆ ಆ ಮೆಸೇಜನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಕ್ಯಾರೆಕ್ಟರ್ಸ್ ಕೂಡ ನೋಡ್ಬೋದು. 160 ಕ್ಯಾರೆಕ್ಟರ್, ಇಲ್ಲಾಂದರೆ ಆಫ್ಟರ್ 160 ಅದು 2 ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಜಸ್ಟ್ ನೀವು ಸಬ್ಮಿಟ್ ಅಂತ ಕೊಟ್ಟರೆ ನೀವು ಯಾರಿಗೆ ಕಳಿಸ್ಬೇಕಂದ್ರೆ ಅವರಿಗೆ ಹೋಗುತ್ತೆ ಮೆಸೇಜ್ ಸೆಂಡ್ ಸಕ್ಸಸ್ಫುಲ್ಲಿ. ಇದೇ ಥರ ಇಲ್ಲಿ ನೀವು ಜಸ್ಟ್ ಅದು ಪೆನಲ್ ಕೂಡ ನೋಡ್ಬೋದು. ಸ್ಟಾಫ್ ಡೈರೆಕ್ಟ್ರಿಯಲ್ಲಿ ಆ್ಯಕ್ಚುಲಿ ನನ್ನ ಯಾವುದೇ ಥರ ಸ್ಟಾಫ್ ಡೈರೆಕ್ಟ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ. ಸೊ ದಯವಿಟ್ಟು ನೀವು ಸ್ಟಾಫ್ ಏನು ಎಂಟ್ರಿ ಮಾಡ್ತೀರಾ, ಮೊಬೈಲ್ SMS ಹೋಗಬೇಕು ಕಂಪಲ್ಸರಿ ಅಂತಂದರೆ ಮೊಬೈಲ್ ನಂಬರ್ ಎಂಟ್ರಿ ಆಗಲೇಬೇಕು. ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ಅದು ಒಂದು SMS ಅಥವಾ ಇದಕ್ಕೆ ನೋಟಿಸ್ ಕಳಿಸ್ಲಿಕ್ಕೆ SMS ಈಸಿಲಿ ಹೋಗುತ್ತೆ. ನಂಬರ್ಸ್ ಇಲ್ಲ ಅಂತಂದರೆ ಹೋಗೋದಿಲ್ಲ. ಸೊ ನೆಕ್ಸ್ಟ್ ಬಂದು ಇಮೇಲ್ ಆರ್ SMS ಲಾಗ್ ಅಂತ ನೀವು ಕಳಿಸಿರ್ತಕ್ಕಂಥ SMS ಹಿಸ್ಟ್ರಿಯನ್ನು ಇಲ್ಲಿ ನೋಡ್ಬೋದಾಗಿದೆ. ಅದ್ರದ್ದು ರಿಪೋರ್ಟ್ ಕೂಡ ನೀವು ಯಾರ್ಯಾರಿಗೆ ಕಳಿಸಿದ್ದೀರಾ, ಯಾವ ಡೇಟಿಗೆ ಕಳಿಸಿದ್ದೀರಾ, ಅದರ ಏನು ಟೆಂಪ್ಲೇಟ್ ಇತ್ತು, ಏನು ಡಿಸ್ಕ್ರಿಪ್ಷನ್ ಇತ್ತು ಅನ್ನೋದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಅದು ಒಂದು ಪ್ರಿಂಟ್ ಕೂಡ ತೊಗೊಳ್ಬೋದು, ಎಕ್ಸೆಲ್ ತೊಗೊಳ್ಬೋದು, ಅಥವಾ ನೀವು ಯಾವುದೇ PDF ಬೇಕಾದರೆ PDF ಕೂಡ ತೊಗೊಳ್ಬೋದು. ನೀವೇನಾದರೂ ಶೆಡ್ಯೂಲ್ ಮಾಡಿದರೆ, ಸೊ ಶೆಡ್ಯೂಲ್ ಮಾಡಿದರೂ ಕೂಡ ಅದು ಕೂಡ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ಸೊ ಟೆಂಪ್ಲೇಟ್ ಇದೆ, ಆ್ಯಕ್ಚುಲಿ ಟೆಂಪ್ಲೇಟ್ದು ಸೆಂಟರ್ ID, ಟೆಂಪ್ಲೇಟ್ ID ಬೇರೆ, ಸೆಂಡರ್ ID ಬೇರೆ. ಸೆಂಡರ್ ID ಅಂತಂದರೆ ನೀವು ನಾರ್ಮಲಾಗಿ ಯಾವುದೇ ಥರ ಒಂದು ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ನಿಮಗೆ ಒಂದು ಬ್ಯಾಂಕ್ ಕಡೆಯಿಂದ ಇರ್ಬೋದು, ಯಾವುದೇ ಒಂದು ಅಲರ್ಟ್ ಬಟ್ TX SBI ಸೆಂಡರ್ ID 6 ಡಿಜಿಟ್ ಕೋಡ್ ಬರುತ್ತೆ, ಅದು ನಿಮ್ಮ ಸೆಂಡರ್ ID ಆಗುತ್ತೆ. ಟೆಂಪ್ಲೇಟ್ ID ಬಂದು ಇಲ್ಲಿ ನಂಬರಿಂಗ್ ಇದೆ ನೋಡಿ, ಈ ಥರ ನಂಬರಿಂಗ್ ಇರುತ್ತೆ. ಸೊ ಕಳಿಸ್ಬೇಕಂದ್ರೆ ಜಸ್ಟ್ ನೀವು ಕಳಿಸ್ಬೋದು ಯಾವುದೇ ಥರ. ಆ ಹಿಸ್ಟ್ರಿ ಕೂಡ ನಿಮಗೆ ಸಿಗುತ್ತೆ. ರಿಪೋರ್ಟ್ ಸೆಕ್ಷನಲ್ಲಿ ಕೂಡ ನಿಮಗೆ ಸಪ್ರೇಟಾಗಿ ನಿಮಗೆ ಇದರ ರಿಪೋರ್ಟ್ ಸಿಗುತ್ತೆ. ನೀವು ಶೆಡ್ಯೂಲ್ ಮಾಡಿರ್ತಕ್ಕಂಥ ಇಮೇಲ್ಸ್ ಆಗಿರ್ಬೋದು, SMS ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ತಾವು ಇವತ್ತೇ ಒಂದು ಇಮೇಲ್ ಅಥವಾ SMS ಕಳಿಸ್ತಾ ಇದ್ದೀರಿ, ಅದು ನಮಗೆ ಯಾವಾಗ ಡೆಲಿವರಿ ಆಗಬೇಕು, ನಾಳೆ ಡೆಲಿವರಿ ಆಗಬೇಕು, ಆಫ್ಟರ್ 3 ಡೇಸ್ ಆಗಬೇಕು, ಈ ಥರ ಡೇಟ್ ಅದು ಸೆಲೆಕ್ಟ್ ಮಾಡಿದರೆ ಅದು ಕೂಡ ನಿಮಗೆ ಸಪ್ರೇಟಾಗಿ ಒಂದು ಕ್ಯೂವನ್ನು ನೋಡ್ಬೋದಾಗಿದೆ ಈ ಲಾಗಸಲ್ಲಿ.
ಇಲ್ಲಿ ನೋಡ್ಬೋದು ಶೆಡ್ಯೂಲ್ ಇಮೇಲ್ಸ್ ಅಂತ. ಇಲ್ಲಿ ಬಟ್ ಪ್ರೆಸೆಂಟ್ಲಿ ಯಾವುದೇ ಥರ ಮೆಸೇಜ್ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಬಂದು ಲಾಗಿನ್ ಕ್ರೆಡೆನ್ಷಿಯಲ್ ಸೆಂಡ್ ಅಂತ. ಇದು ಯಾರಾದರೂ ಸ್ಟೂಡೆಂಟು ತಮ್ಮ ಲಾಗಿನ್ಸನ್ನು ಕಳ್ಕೊಂಡ್ರೆ ಅಥವಾ ಅವರಿಗೆ ಅವ್ರ ಡೀಟೇಲ್ಸ್ ಶೇರ್ ಮಾಡಲಿಕ್ಕೆ ರೀಸೆಂಡ್ ಮಾಡಲಿಕ್ಕೆ ಇಲ್ಲಿ ಒಂದು ಆಪ್ಷನ್ ಇದೆ. ಲಾಗಿನ್ ಕ್ರೆಡೆನ್ಷಿಯಲ್ ನೀವು ಯಾವ ಥರ SMS ಅಥವಾ ಇಮೇಲಿಂದ ಅವರಿಗೆ ಅವ್ರ ಮೆಸೇಜನ್ನು ಹೋಗಬೇಕು ಅನ್ನೋಂಥದ್ದು ಅಂದರೆ ಇರ್ತಕ್ಕಂಥ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಆಪ್ಷನ್ಸ್ ಇದೆ, ಚೆಕ್ ಆಲ್ ಮೆಸೇಜ್ ಟು ಸ್ಟೂಡೆಂಟ್ ಆರ್ ಪೇರೆಂಟ್, ಮತ್ತು ಇಲ್ಲಿ ಅಡ್ಮಿಷನ್ ರಿಲೇಟೆಡ್ ಇರ್ಬೋದು, ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅಂತ ಸೆಲೆಕ್ಟ್ ಮಾಡಿ ನೀವು ಸೆಂಡ್ ಅಂತ ಕೊಟ್ಟರೆ ಸಬ್ಮಿಟ್ ಮಾಡಿದ್ರೆ ಅದು ನಿಮಗೆ ಅವ್ರಿಗೆ ಸ್ಟೂಡೆಂಟ್ಗಳಿಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೂಡ ಹೋಗುತ್ತೆ. ಸೊ ಇಷ್ಟೊಂದು ಆಪ್ಷನ್ಸ್ ಇದೆ. ಇಮೇಲ್ ಟೆಂಪ್ಲೇಟ್ ಆಲ್ರೆಡಿ SMS ಟೆಂಪ್ಲೇಟ್ ಆ್ಯಂಡ್ ಇಮೇಲ್ ಟೆಂಪ್ಲೇಟ್ನ ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದಕ್ಕೆ ಸಪ್ರೇಟಾಗಿ ಏನು ಎಕ್ಸ್ಪ್ಲನೇಷನ್ ಮಾಡೋದು ಬೇಡ, ಯಾಕಂದರೆ ತುಂಬ ಲೆಂದಿ ಆಗ್ತಾಯಿದೆ ವಿಡಿಯೋ. ಸೊ ನೀವು ಸಪ್ರೇಟಾಗಿ ಈ ಸಿಸ್ಟಮ್ ಸೆಟ್ಟಿಂಗಲ್ಲಿ ನೀವು SMS ಬಲ್ಕ್ SMS ಪ್ರೊವೈಡ್ ಮಾಡ್ತಕ್ಕಂಥ ಕಂಪ್ನಿಗಳು ಕೂಡ ಇಲ್ಲಿ ನೋಡ್ಬೋದು ನೀವು. SMS ಕಾನ್ಫಿಗಲ್ಲಿ ಕ್ಲಿಕ್ಟೆಲ್ ಇದೆ, SMS ಗೇಟ್ವೇ ಅಂತ ಇದೆ, ಟಿಲ್ಲೋ ಇದೆ, ಮೆಸೇಜ್91, ಟೆಕ್ಸ್ಟ್ ಲೋಕಲ್, SMS ಕಂಟ್ರಿ, ಬಲ್ಕ್ SMS, ಭಾಳಷ್ಟು ಕಂಪನೀಸ್ ಇದೆ. ಲಾಸ್ಟಲ್ಲಿ ಕಸ್ಟಮ್ SMS ಗೇಟ್ವೇ ಕೂಡ ಇದೆ. ನೀವು ಯಾವ ಒಂದು SMS ಕಂಪನಿಯಿಂದ ಪರ್ಚೇಸ್ ಮಾಡಿದರೂ SMS ಹೋಗುತ್ತೆ, ಬಟ್ ಸಪ್ರೇಟಾಗಿ ಅವ್ರಿಗೆ ನೀವು ಯಾವುದು ಪ್ರೈಸ್ ರೀಸನೇಬಲ್ ಇದೆ ಅದನ್ನು ಆ ಕಂಪನಿಯಿಂದ ನೀವು ಪರ್ಚೇಸ್ ಮಾಡಿಬಿಟ್ಟು ಅದರ ಒಂದು ID ಅಥವಾ ಏನು ಲಾಗಿನ್ ಡೀಟೇಲ್ಸ್ ಏನು ಕೊಟ್ಟಿರ್ತಾರೆ ಅವರು ಇಲ್ಲಿ ಜಸ್ಟ್ ಅಪ್ಡೇಟ್ ಮಾಡಿದ್ರೆ ಸಾಕು, ಇದು ಇಂಟಿಗ್ರೇಟ್ ಆಗಿಬಿಡುತ್ತೆ ಆಟೋಮೆಟಿಕ್ಲಿ. ಯಾವುದೇ ಒಂದು ಟೆಕ್ನಿಕಲ್ ಸಪೋರ್ಟು ಕೂಡ ನಿಮಗೆ ಬೇಕಾಗೋದಿಲ್ಲ. ಈ ನೋಟಿಫಿಕೇಷನ್ ಸೆಟ್ಟಿಂಗಲ್ಲಿ ನಿಮಗೆ ಯಾವುದೇ ಥರ ನೋಟಿಫಿಕೇಷನ್ಸ್ ಚೇಂಜಸ್ ಮಾಡಲಿಕ್ಕೆ ಅಥವಾ ಅದನ್ನು ಇಲ್ಲಿ ಆಪ್ಷನ್ಸ್ ಬರುತ್ತೆ. ಸೊ ಇಷ್ಟೊಂದು ಆಪ್ಷನ್ಸ್ ಇಲ್ಲಿ ಕಮ್ಯುನಿಕೇಟ್ ಮಾಡಲ್ಸಲ್ಲಿ ಬರುತ್ತೆ. ಇದಕ್ಕೆ ಬಿಟ್ಟು ನೀವು ನೋಡ್ಬೋದು, ಬೇರೆ ಏನಾದರೂ ಡೌಟ್ ಇದ್ದರೆ ನಮಗೆ ನೀವು ಕಮೆಂಟ್ ಮುಖಾಂತರ ಅಥವಾ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.